ಈ ಚಿತ್ರಕಥೆಯ ಆರಂಭದಲ್ಲಿ ನಾವು ನೋಡ್ತೀವಿ ಒಂದು ಟೀನೇಜ್ ಹುಡುಗ, ಅವನ ಹೆಸರು ಡಗ್ ಆಗಿರುತ್ತೆ. ಅವನು ತನ್ನ ಸಮ್ಮರ್ ಹಾಲಿಡೇ ಅನ್ನು ಕಳೆಯಲು ತನ್ನ ಪೇರೆಂಟ್ಸ್ ನ ಜೊತೆಗೆ ಅವರ ಲೇಕ್ ಹೌಸ್ ಗೆ ಬರ್ತಾನೆ. ಇಲ್ಲಿ ಇವನು ಬಂದ ಕೂಡಲೇ ಒಬ್ಬ ಸ್ನೇಹಿತನನ್ನು ಮಾಡ್ಕೊಂತಾನೆ. ಅವನ ಹೆಸರು ಕಾರ್ಸನ್ ಆಗಿರುತ್ತೆ. ಡಗ್ ತನ್ನ ಪಾಕೆಟ್ ಮನಿಗಾಗಿ ಕಾರ್ಸನ್ ಜೊತೆಗೆ ಒಂದು ಪಾರ್ಟ್ ಟೈಮ್ ಜಾಬ್ ಮಾಡಲು ಶುರು ಮಾಡ್ತಾನೆ. ಇವನ ಲೈಫ್ ಸಿಂಪಲ್ ಆಗಿ ಚೆನ್ನಾಗಿ ನಡೀತಾ ಇತ್ತು. ಆದರೆ ಒಂದು ದಿನ ಲೀನಾ ಎಂಬ ವಿವಾಹಿತ ಮಹಿಳೆ ಡಗ್ ನ ಮನೆ ಹತ್ರ ಶಿಫ್ಟ್ ಆಗ್ತಾಳೆ. ಅವನ ಗಂಡ ಇಲಿಯಟ್ ಹಾರ್ಪರ್ ಒಂದು ಶ್ರೀಮಂತ ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ ಇರ್ತಾನೆ ಮತ್ತು ಅವನ ಸೀಲ್ ಬೋಟ್ ಬಿಸ್ನೆಸ್ ಇರುತ್ತೆ. ನಮ್ಮ ಚಿತ್ರಕಥೆಯ ಹೀರೋ ಡಗ್ ಲೀನಾಳನ್ನು ನೋಡಿದಾಗ ಅವನ ಮನಸ್ಸು ತಲ್ಲಣಗೊಳ್ಳುತ್ತೆ ಮತ್ತು ಅವಳನ್ನು ಕದ್ದು ಕದ್ದು ನೋಡಲು ಶುರು ಮಾಡ್ತಾನೆ. ಡಗ್ ತನ್ನ ಸೈಕಲ್ ರಿಪೇರಿ ಮಾಡುವ ನೆಪದಲ್ಲಿ ಅವಳನ್ನು ನೋಡ್ತಾನೆ ಮತ್ತೆ ಲೀನಾಗೆ ಕಾರ್ ಸ್ಟಾರ್ಟ್ ಮಾಡಲು ಸಹಾಯ ಮಾಡುವ ನೆಪದಲ್ಲಿ ಅವಳ ಹತ್ರ ಹೋಗ್ತಾನೆ. ಹೀಗೆ ಡಗ್ ಒಂದಲ್ಲ ಒಂದು ನೆಪ ಮಾಡಿ ಅವಳ ಹತ್ರ ಹೋಗಲು ಪ್ರಯತ್ನ ಮಾಡ್ತಾನೆ. ಒಂದು ದಿನ ಲೀನಾಳ ಹಸ್ಬೆಂಡ್ ಇಲಿಯಟ್ ಹಾರ್ಪರ್ ಡಗ್ ನನ್ನು ಮನೆಗೆ ಕರೀತಾನೆ. ಆವಾಗ ಡಗ್ ನ ಪೇರೆಂಟ್ಸ್ ಕೂಡ ಜೊತೆಯಲ್ಲಿರ್ತಾರೆ. ಇವರು ಮಾತನಾಡುವಾಗ ಇಲಿಯಟ್ ಗೆ ಗೊತ್ತಾಗುತ್ತೆ ಡಗ್ ಗೆ ಸೀಲ್ ಬೋಟ್ ಬಗ್ಗೆ ನಾಲೆಜ್ ಇದೆ ಅಂತ. ಹಾಗಾಗಿ ಅವನು ಇಲಿಯಟ್ ತನ್ನ ಸೀಲ್ ಬೋಟ್ ಮ್ಯಾನೇಜ್ ಮಾಡಲು ಅವನಿಗೆ ಜಾಬ್ ಆಫರ್ ಮಾಡ್ತಾನೆ. ಡಗ್ ತುಂಬಾ ಖುಷಿಯಾಗಿ ಈ ಜಾಬ್ ಆಫರ್ ಅನ್ನು ಅಕ್ಸೆಪ್ಟ್ ಮಾಡ್ಕೊಂತಾನೆ. ಈ ತರ ಡಗ್ ಗೆ ಲೀನಾ ಹತ್ರ ಬರಲು ಒಂದು ಒಳ್ಳೆಯ ಚಾನ್ಸ್ ಸಿಗುತ್ತೆ. ಒಂದು ದಿನ ಡಗ್ ತನ್ನ ಕೆಲಸ ಮುಗಿಸಿ ಮನೆಗೆ ಬರ್ತಾನೆ. ಅವಾಗ ತುಂಬಾ ಮಳೆ ಬರ್ತಾ ಇತ್ತು. ಅವಾಗ ಲೀನಾ ಮನೆ ಆಚೆ ಕುಂತಿರ್ತಾಳೆ. ಡಗ್ ಕೇಳಿದಾಗ ಲೀನಾ ಹೇಳ್ತಾಳೆ ತನ್ನ ಗಂಡ ಮನೆಯಲ್ಲಿ ಇಲ್ಲ ಮತ್ತು ತಾನು ಮನೆಯ ಕೀಯನ್ನು ಎಲ್ಲೋ ಬಿಟ್ಟಿದ್ದಾಳೆ. ಹಾಗಾಗಿ ಅವಳಿಗೆ ಮನೆ ಒಳಗೆ ಹೋಗಲು ಸಹಾಯ ಬೇಕು. ಇದನ್ನು ಕೇಳಿ ಡಗ್ ಲೀನಾಗೆ ಸಹಾಯ ಮಾಡಲು ಹೋಗ್ತಾನೆ ಮತ್ತು ಮನೆಯ ಕಿಟಕಿಯನ್ನು ಹೊಡಿತಾನೆ. ಅದೇ ಸಮಯದಲ್ಲಿ ಡಗ್ ಗೆ ಸ್ವಲ್ಪ ಪೆಟ್ಟಾಗುತ್ತೆ. ಇವರು ಮನೆ ಕಿಟಕಿ ಹೊಡೆದು ಒಳಗಡೆ ಹೋಗ್ತಾರೆ. ಅವಾಗ ಮಾತಾಡ್ತಾ ಲೀನಾ ಡಗ್ ನ ಗಾಯ ಚೆಕ್ ಮಾಡ್ತಾಳೆ ಮತ್ತು ಅವಳ ತುಂಬಾ ಹತ್ರ ಹೋಗ್ತಾಳೆ. ಅದೇ ಸಮಯದಲ್ಲಿ ಇವರಿಬ್ರು ತುಂಬಾ ಕ್ಲೋಸ್ ಆಗಿ ಇಂಟಿಮೇಟ್ ಆಗ್ತಾರೆ. ಈ ತರ ಇವರ ಅಫೇರ್ ಶುರು ಆಗುತ್ತೆ. ಮತ್ತೊಂದು ಕಡೆ ಲೀನಾಳ ಹಸ್ಬೆಂಡ್ ಯಾವಾಗ್ಲೂ ಬಿಸ್ನೆಸ್ ನಿಂದ ಹೊರಗಡೆ ಇರ್ತಿದ್ದ. ಒಬ್ಬಂಟಿ ಲೀನಾ ಡಗ್ ನ ಹತ್ರ ಆಗ್ತಾಳೆ ಮತ್ತು ಇವರು ತುಂಬಾ ಸಲ ಇಂಟಿಮೇಟ್ ಆಗ್ತಾರೆ. ಕೆಲವೊಮ್ಮೆ ಬೋಟ್ ಒಳಗಡೆ ಇಂಟಿಮೇಟ್ ಆಗ್ತಾ ಇರ್ತಾರೆ. ಒಂದಿನ ಸಡನ್ ಆಗಿ ಲೀನಾ ಡಗ್ ಗೆ ಕಾಲ್ ಮಾಡ್ತಾಳೆ. ಕಾಲ್ ಮಾಡಿ ತಾನು ಮನೆ ಬಿಟ್ಟು ಹೋಗ್ತಿದ್ದಾಳೆ. ಯಾಕಂದ್ರೆ ಅವಳ ಗಂಡ ಅವಳನ್ನು ತುಂಬಾ ಹೊಡಿತಾನೆ. ಇದನ್ನು ಕೇಳಿ ಡಗ್ ಲೀನಾ ಹತ್ರ ಬರ್ತಾನೆ. ಬಂದು ಹೇಳ್ತಾನೆ ಈ ತರ ಇನ್ನು ಮನೆ ಬಿಟ್ಟು ಹೋಗೋದು ಸರಿಯಲ್ಲ. ತಾವಿಬ್ಬರು ಸೇರಿ ಈ ಪ್ರಾಬ್ಲಮ್ ಗೆ ಒಂದು ಸೊಲ್ಯೂಷನ್ ಹುಡುಕೋಣ ಅಂತ ಹೇಳ್ತಾನೆ. ಮಾರನೇ ದಿನ ಡಗ್ ಲೀನಾಳನ್ನು ನೋಡಲು ಅವಳ ಮನೆಗೆ ಹೋಗ್ತಾನೆ. ಆವಾಗ ಮನೆಗೆ ಹೋದಾಗ ಲೀನಾ ತುಂಬಾ ಭಯದಲ್ಲಿದ್ಲು ಮತ್ತು ಪಕ್ಕದಲ್ಲಿ ಇಲಿಯಾಟ್ ನ ಡೆಡ್ ಬಾಡಿ ಬಿದ್ದಿತ್ತು. ಇದನ್ನು ನೋಡಿ ಡಗ್ ತುಂಬಾ ಶಾಕ್ ಆಗ್ತಾನೆ ಮತ್ತು ಲೀನಾಗೆ ಕೇಳ್ತಾನೆ. ಅವಾಗ ಲೀನಾ ಹೇಳ್ತಾಳೆ ಅವಳ ಗಂಡ ಅವಳನ್ನು ತುಂಬಾ ಹೊಡಿತಾ ಇದ್ದ ಮತ್ತು ಅವಳು ತನ್ನನ್ನು ಅವನಿಂದ ರಕ್ಷಿಸಿಕೊಳ್ಳಲು ಅವನನ್ನು ಹೊಡೆದು ಮತ್ತು ಅವನು ಅಕಸ್ಮಾತ್ ಆಗಿ ಸತ್ತು ಹೋದ. ಇದನ್ನೆಲ್ಲ ಕೇಳಿ ಡಗ್ ತುಂಬಾ ಭಯ ಪಡ್ತಾನೆ ಮತ್ತು ಪ್ಲಾನ್ ಮಾಡಿ ಇಲಿಯಾಟ್ ನ ಬಾಡಿಯನ್ನು ಬೋಟ್ ಒಳಗಡೆ ತಗೊಂಡು ಹೋಗ್ತಾನೆ. ಆ ಬೋಟ್ ನಲ್ಲಿ ಡೆಡ್ ಬಾಡಿ ಹಾಕಿ ಆ ಬೋಟ್ ಅನ್ನು ಬ್ಲಾಸ್ಟ್ ಮಾಡ್ತಾನೆ. ಯಾಕಂದ್ರೆ ಪೊಲೀಸ್ ನ ಕಣ್ಣಲ್ಲಿ ಇದೊಂದು ಆಕ್ಸಿಡೆಂಟ್ ಅಂತ ಅನ್ಸ್ಬೇಕು. ಇದಾದ ನಂತರ ಕೆಲವು ದಿನ ನಾರ್ಮಲ್ ಆಗಿ ಕಳೆಯುತ್ತೆ. ಒಂದು ದಿನ ಡಗ್ ರೆಸ್ಟೋರೆಂಟ್ ಅಲ್ಲಿ ಕೆಲಸ ಮಾಡುವಾಗ ಕೆಲವು ಪೊಲೀಸ್ ಆಫೀಸರ್ ಮಾತನಾಡುವುದನ್ನು ಕೇಳಿಸಿಕೊಳ್ತಾನೆ. ಆ ಆಫೀಸರ್ ಹೇಳ್ತಿರ್ತಾರೆ ಇನ್ನೇನು ಕೆಲವು ದಿನಗಳಲ್ಲಿ ಇನ್ವೆಸ್ಟಿಗೇಷನ್ ಆಫೀಸರ್ ಬರ್ತಾ ಇದ್ದಾಳೆ ಮತ್ತು ಇಲಿಯಾಟ್ ನ ಮರ್ಡರ್ ಕೇಸ್ ಇನ್ವೆಸ್ಟಿಗೇಷನ್ ಮಾಡಲು ಶುರು ಮಾಡ್ತಾಳೆ. ಒಂದು ವೇಳೆ ಇಲಿಯಾಟ್ ನ ಸಾವು ಒಂದು ಆಕ್ಸಿಡೆಂಟ್ ಆದರೆ ಅವನ ಹೆಂಡತಿ ಲೀನಾಗೆ $10 million ಇನ್ಸೂರೆನ್ಸ್ ಹಣ ಸಿಗುತ್ತೆ. ಅದಾದ ನಂತರ ಇನ್ನು ಮುಂದೆ ನಾವು ನೋಡ್ತೀವಿ ಇನ್ವೆಸ್ಟಿಗೇಷನ್ ಆಫೀಸರ್ ಆಂಜಿ ಇಲಿಯಾಟ್ ನ ಮನೆ ಕಡೆ ಹೋಗ್ತಾಳೆ. ಇನ್ವೆಸ್ಟಿಗೇಷನ್ ಮಾಡೋ ಟೈಮಲ್ಲಿ ಲೀನಾಗೆ ವಿಚಾರಣೆ ಮಾಡ್ತಾಳೆ. ಅವಾಗ ಲೀನಾ ಡಗ್ ಯಾವ ತರ ಹೇಳಲು ಹೇಳಿದ್ನೋ ಅದೇ ತರ ಆಫೀಸರ್ ಗೆ ಎಕ್ಸ್ಪ್ಲೇನ್ ಮಾಡ್ತಾಳೆ. ಮತ್ತು ಲೀನಾ ಮತ್ತು ಆಫೀಸರ್ ಮಾತನಾಡೋದನ್ನು ನೋಡಿ ಡಗ್ ತುಂಬಾ ಭಯ ಪಡ್ತಾನೆ. ಮತ್ತೆ ಮುಂದೆ ನಾವು ನೋಡ್ತೀವಿ ಕೆಲವು ಆಫೀಸರ್ಸ್ ಇಲಿಯಾಟ್ ನ ಮನೆಗೆ ಬಂದಿರ್ತಾರೆ. ಅವರು ಸಾಕ್ಷಿಯನ್ನು ಕಲೆ ಹಾಕಲು ನೋಡ್ತಿರ್ತಾರೆ. ಅದೇ ಸಮಯದಲ್ಲಿ ಇನ್ವೆಸ್ಟಿಗೇಷನ್ ಆಫೀಸರ್ ಆಂಜಿಯ ಕಣ್ಣು ಮುರಿದು ಬಿದ್ದ ಕಿಟಕಿಯ ಮೇಲೆ ಬೀಳುತ್ತೆ. ಅಲ್ಲಿ ಅವಳಿಗೆ ಆ ಗ್ಲಾಸ್ ನಲ್ಲಿ ಕೆಲ ಬ್ಲಡ್ ಸ್ಯಾಂಪಲ್ ಸಿಗುತ್ತೆ. ಆ ಬ್ಲಡ್ ಸ್ಯಾಂಪಲ್ ಡಗ್ ಆಗಿರುತ್ತೆ. ಆವತ್ತು ಅವನು ಲೀನಾಗೆ ಮನೆ ಒಳಗೆ ಹೋಗಲು ಸಹಾಯ ಮಾಡಿದ್ದ. ನಂತರ ಆಫೀಸರ್ ಆಂಜಿ ಬ್ಲಡ್ ಸ್ಯಾಂಪಲ್ ಅನ್ನು ಲ್ಯಾಬ್ಗೆ ಕಳಿಸ್ತಾಳೆ. ನಂತರ ಮಾರನೇ ದಿನ ಲೀನಾ ಮತ್ತು ಡಗ್ ಬೋಟ್ ಹೌಸ್ ಅಲ್ಲಿ ಮೀಟ್ ಆಗ್ತಾರೆ. ಅಲ್ಲಿ ಬಂದು ಲೀನಾ ಹೇಳ್ತಾಳೆ ಅವರಿಬ್ಬರು ತಮ್ಮ ಫೋನ್ ಅನ್ನು ಬಚ್ಚಿಡಬೇಕು. ಯಾಕಂದ್ರೆ ಒಂದು ವೇಳೆ ಫೋನ್ ಪೊಲೀಸ್ ಆಫೀಸರ್ ಸಿಕ್ಕಿದ್ರೆ ಅವರಿಬ್ಬರ ಅಫೇರ್ ಬಗ್ಗೆ ಗೊತ್ತಾಗುತ್ತೆ ಮತ್ತು ಇಲಿಯಾಟ್ ನ ಸಾವಿನ ಸಂಶಯ ಅವರ ಮೇಲೆ ಬರುತ್ತೆ. ಲೀನಾಳ ಈ ಮಾತು ಡಗ್ ಒಪ್ಕೊಂತಾನೆ ಮತ್ತು ಇವರಿಬ್ಬರು ಅಲ್ಲೇ ತಮ್ಮ ಫೋನ್ ಅನ್ನು ಬಚ್ಚಿಡ್ತಾರೆ. ಇನ್ವೆಸ್ಟಿಗೇಷನ್ ಸಮಯದಲ್ಲಿ ಇಲಿಯಾಟ್ ನ ಬೋಟ್ ಹೌಸ್ ನಲ್ಲಿ ತುಂಬಾ ಫಿಂಗರ್ ಪ್ರಿಂಟ್ ಸಿಗುತ್ತೆ. ಅವಾಗ ಇನ್ವೆಸ್ಟಿಗೇಷನ್ ಆಫೀಸರ್ ಆಂಜಿಗೆ ಡಗ್ ಮೇಲೆ ಸೀದಾ ಸಂಶಯ ಬರುತ್ತೆ. ಅವಾಗ ಆಫೀಸರ್ಸ್ ಡಗ್ ನ ಮನೆಗೆ ಬರ್ತಾರೆ ಮತ್ತು ಅವನ ಫಿಂಗರ್ ಪ್ರಿಂಟ್ಸ್ ತಗೊಂತಾರೆ. ಅದೇ ಸಮಯದಲ್ಲಿ ಆಫೀಸರ್ ಆಂಜಿ ಹೇಳ್ತಾಳೆ ಇನ್ನೇನು ಕೆಲವು ದಿನಗಳಲ್ಲಿ ಸ್ಯಾಂಪಲ್ ಬರಲಿದೆ ಮತ್ತು ಬಹಳ ಬೇಗ ಇಲಿಯಾಟ್ ನ ಕಿಲ್ಲರ್ ಬಗ್ಗೆ ಗೊತ್ತಾಗುತ್ತೆ. ಇದನ್ನು ಕೇಳಿದ ಡಗ್ ತುಂಬಾ ಭಯ ಪಡ್ತಾನೆ ಮತ್ತು ಪೊಲೀಸ್ ಆಫೀಸರ್ ಹೋದ ಕೂಡಲೇ ಡಗ್ ತನ್ನ ಪೇರೆಂಟ್ಸ್ ಎಲ್ಲಾ ವಿಷಯವನ್ನು ಹೇಳ್ತಾನೆ. ಅವಾಗ ತನ್ನ ಪೇರೆಂಟ್ಸ್ ಕೇಳ್ತಾರೆ ನಿನ್ನ ಬಳಿ ಯಾವುದೇ ಒಂದು ಸಾಕ್ಷಿ ಅಥವಾ ಏನಾದ್ರೂ ಪ್ರೂಫ್ ಇಲ್ಲವೇ, ನೀನು ನಿರಪರಾಧಿ ಅಂತ ಪ್ರೂವ್ ಆಗಲು. ಅವಾಗ ಸಡನ್ ಆಗಿ ಡಗ್ ನೆನಪಾಗುತ್ತೆ ತಾನು ಬೋಟ್ ಹೌಸ್ ನಲ್ಲಿ ತನ್ನ ಫೋನ್ ಅನ್ನು ಬಚ್ಚಿಟ್ಟಿದ್ದ. ಅವಾಗ ಅದನ್ನು ತಗೊಳ್ಳಲು ಸೈಕಲ್ ಇಂದ ಎದ್ದು ಬಿದ್ದು ಓಡ್ತಾನೆ. ಅವನು ಬೋಟ್ ಹೌಸ್ ಗೆ ಬರ್ತಾನೆ. ಅಷ್ಟರಲ್ಲಿ ಲೀನಾ ಕೂಡ ಬಂದ್ಬಿಡ್ತಾಳೆ. ಅವಳು ಅವನ ಹತ್ರ ಹೋಗ್ತಾಳೆ. ಹೋಗಿ ತನ್ನ ಬಟ್ಟೆಯನ್ನು ಹರಿಯಲು ಶುರು ಮಾಡ್ತಾಳೆ ಮತ್ತು ಡಗ್ ನನ್ನು ತನ್ನ ಮೇಲೆ ಹಾಕೊಂತಾಳೆ. ತಿರುಚಲು ಶುರು ಮಾಡ್ತಾಳೆ. ಅದೇ ಸಮಯದಲ್ಲಿ ಪೊಲೀಸ್ ಕೂಡ ಬಂದ್ಬಿಡ್ತಾರೆ. ಪೊಲೀಸ್ ಅನ್ಕೊಂತಾರೆ ಡಗ್ ಲೀನಾಳನ್ನು ಬಲಾತ್ಕಾರ ಮಾಡ್ತಿದ್ದ. ನಂತರ ಆಫೀಸರ್ ಆಂಜಿ ಲೀನಾಳನ್ನು ಕಾರ್ನಲ್ಲಿ ಕೂರಿಸಿಕೊಂಡು ಹೊರಡ್ತಾಳೆ. ಆದರೆ ಡಗ್ ಲೀನಾಳನ್ನು ಇಷ್ಟು ಸಲೀಸಾಗಿ ಬಿಡಲು ಇಷ್ಟ ಇರಲಿಲ್ಲ. ಅವನು ಪೊಲೀಸ್ ಆಫೀಸರ್ಗೆ ಚಳ್ಳಿ ಹಣಿಸಿ ತಿಣಿಸಿ ಅಲ್ಲಿಂದ ಓಡ್ತಾನೆ. ಸ್ವಲ್ಪ ದೂರ ಹೋದಾಗ ಆಫೀಸರ್ ಕಾರು ಒಂದು ಹೋಟೆಲ್ ಹೊರಗಡೆ ನಿಂತಿರೋದನ್ನು ನೋಡ್ತಾನೆ. ಇವನು ಆ ಹೋಟೆಲ್ ರೂಮ್ಗೆ ಹೋಗ್ತಾನೆ. ತನ್ನ ಫೋನ್ ತಗೊಂತಾನೆ. ಅಷ್ಟರಲ್ಲಿ ಆಫೀಸರ್ ಆಂಜಿ ಕೂಡ ಬರ್ತಾಳೆ. ತನ್ನ ಫೋನ್ ನಲ್ಲಿ ಇರುವ ಸಾಕ್ಷಿಯನ್ನು ಆಫೀಸರ್ಗೆ ತೋರಿಸ್ತಾನೆ. ಲೀನಾ ಕೂಡ ತನ್ನ ಗಂಡನ ಮರ್ಡರ್ ನಲ್ಲಿ ಇನ್ವಾಲ್ವ್ ಆಗಿದ್ದಾಳೆ ಅಂತ ಮತ್ತು ಅವಳು ಲೀನಾಳನ್ನು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾಳೆ. ಹೋಗೋ ಟೈಮಲ್ಲಿ ಡಗ್ ನ ಕಣ್ಣು ಅವರಿಬ್ಬರ ಕಾಲಿನ ಟ್ಯಾಟೂ ಮೇಲೆ ಬೀಳುತ್ತೆ. ಆವಾಗ ಡಗ್ ಗೆ ನೆನಪಾಗುತ್ತೆ ಒಂದ್ ಟೈಮ್ ಅಲ್ಲಿ ಲೀನಾ ಮತ್ತು ಡಗ್
ಇಂಟಿಮೇಟ್ ಆಗುವಾಗ ಅವಳು ಹೇಳಿದ್ಲು ತನ್ನ ಲವರ್ ನ ಕಾಲಿನ ಮೇಲೆ ಕೂಡ ಇದೇ ತರ ಸೇಮ್ ಟ್ಯಾಟೂ ಇದೆ ಅಂತ. ಆವಾಗ ಡಗ್ ಫ್ಲಾಶ್ ಆಗುತ್ತೆ. ಇನ್ವೆಸ್ಟಿಗೇಷನ್ ಆಫೀಸರ್ ಆಂಜಿ ಲೀನಾಳ ಲವರ್ ಅಂತ ಮತ್ತು ಇದೆಲ್ಲ ಇವರ ಮಾಸ್ಟರ್ ಪ್ಲಾನ್ ಆಗಿತ್ತು. ಅದರಲ್ಲಿ ಹಾರ್ಪರ್ ಅನ್ನು ಸಾಯಿಸಿ ಅವನ ಇನ್ಸೂರೆನ್ಸ್ ನ ಎಲ್ಲಾ ದುಡ್ಡನ್ನು ಕೊಳ್ಳೆ ಹೊಡೆದು ಅಲ್ಲಿಂದ ಪರಾರಿ ಆಗುವುದಾಗಿತ್ತು. ಅದರಲ್ಲಿ ಡಗ್ ನನ್ನು ಸಿಗಿಸುವುದು ತುಂಬಾ ಅನಿವಾರ್ಯವಾಗಿತ್ತು. ಡಗ್ ಇದೆಲ್ಲ ತಿಳಿಯುವ ಅಷ್ಟರಲ್ಲಿ ತುಂಬಾ ಲೇಟ್ ಆಗುತ್ತೆ. ಮತ್ತೆ ಡಗ್ ಪಾಪ ಪಾಂಡು ಆಗ್ತಾನೆ. ಕೊನೆಯಲ್ಲಿ ನಾವು ನೋಡ್ತೀವಿ ಆಫೀಸರ್ ಆಂಜಿ ಮತ್ತು ಲೀನಾ ದುಡ್ಡು ತಗೊಂಡು ಆ ಸಿಟಿ ಬಿಟ್ಟು ಹೋಗ್ತಾರೆ. ಇಲ್ಲಿಗೆ ಮೂವಿ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಈ ಮೂವಿ ಬಗ್ಗೆ ನೀವು ಏನು ಯೋಚನೆ ಮಾಡ್ತೀರಾ ಕಮೆಂಟ್ ಅಲ್ಲಿ ಟೈಪ್ ಮಾಡಿ. ಹಾಗೆ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.